ಹೇಳ್ತೀನಿ ನಾವು ಯಾರಪ್ಪ, ಜೋಸ್ಸೆ ಬೋಲೋ ನಾಯಕ ನೋಡಿ ಬರೀಲಿ. ಅಮಾಯಕ ನಾಯಕನಲ್ಲ, ಕಿಚ್ಚದೆಯ ರೊಚ್ಚದೆಯ ಮಕ್ಕಳು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು ಅಂತ ಹೇಳ್ತೇವೆ ನಿಮ್ಗೆ. ದಯವಿಟ್ಟು ಗಡಿಪಾರ್ಗೆ ಹಾಕಿ ಕೇವಲ ಗುಜರಾತ್ ಗಡಿಪಾರ್ ಹಾಕಿ ಈಗೇನು ಅಂಬೇಡ್ಕರ್ ಅಪ್ಪಾಡ್ ಮಾಡಲ್ಲ. ಇಡೀ ಭಾರತ ಹೋರಾಟಗಾರನ ಉದ್ದೇಶಿಸಿ ನಮ್ಮ ಹಿರಿಯ ಮುಖಂಡು ಮಾಜಿ ವ್ಯವಸ್ಥೆ ಒಳಗೆ ನೀನು ಒಬ್ರು ಬದುಕಾಕತ್ತಿ ಅನ್ನೋದು ಮಾತು ದಯಮಾಡಿ ಪ್ರಭು ಪ್ರಭಾಕರ್ ಮಾತಾಡಬೇಕಾಗಬೇಕು. ಬಂಧುಗಳೇ, ಕಳೆದ ಡಿಸೆಂಬರ್ನಲ್ಲಿ ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಸಂವಿಧಾನದ ಮೇಲಿನ ಚರ್ಚೆಯಲ್ಲಿ ಭಾಷಣ ಮಾಡುತ್ತಾ ಅಂಬೇಡ್ಕರ್ ಅಭಿಮಾನಿಗಳಿಗೆ ನಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಇವತ್ತು ಕೇಂದ್ರ ಸರ್ಕಾರದ ಮೋದಿ ಸರ್ಕಾರದ ಒಬ್ಬ ಅದೇ ನಮ್ಮ ಕ್ಷೇತ್ರಕ್ಕೆ ಬರ್ರಿ, ನಿಮ್ಗೆ SMP ಸ್ಥಾನಗಳು ಇಟ್ಕೊಂಡು ಇಡೀ ಪೂರ್ವ ಕ್ಷೇತ್ರದಲ್ಲ ಬಂದು ನೋಡ್ಕೊಳ್ರಿ. ನಿಮ್ ಮನೆ ಕಡೆ ಏನಾದ್ರು ಟೈಲ್ಸ್ ಹಾಕೊಂಡ್ರಲ್ಲ, ಆ ಟೈಲ್ಸ್ ನಮ್ಮ ಒಳಗೆ ಅಂಬೇಡ್ಕರ್ ಕಾಲನಿ ಇಟ್ಕೊಂಡು ಪ್ರತಿಯೊಂದು ಮೊಹಲ್ಲ ಗಲ್ಲಿ ಎಲ್ಲ ಅಲ್ಲಿ ಬರೀ ಟೈಲ್ಸ್ ಅಡ್ಡಾಡ್ತೇವೆ. ಅದ ಪ್ರಸಾದ ಬಾರಿ ಮಾಡ್ತೇವಂತ ಕಾರ್ಯದಿಂದ. ಅರ್ಥ ಆಯ್ತಾ? ಎಲ್ಲದವ್ರೆ ಮೊದಲ ನಿಮ್ ಕ್ಷೇತ್ರ ನಡ್ಕೋರಿ, ನಿಮ್ ತಂದೆ ನಡೆದಂತ ನಡೆಯಲ್ಲಿ ನಡ್ಕೋರಿ. ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳ್ತಿದ್ರಲ್ಲ ಆ ಬೆಲ್ಲದವರು, ಅವ್ರೆಲ್ಲಿ ಚಡ್ಡಿ ಹಾಕ ಮಾತು ಕೇಳ್ತೀರಾ ನೀವೆಲ್ಲಿ? ಇವತ್ತಿಗೆ ಚಾಲೆಂಜ್ ಆಗಿ ಹೇಳ್ತಾ ಇದ್ದೀನಿ, ಇದು ಕೊನೆ ಆಗಿರ್ಲಿ. ಇನ್ನೊಂದ್ಸಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ಕೆಣಕಿದ್ರೆ, ಬಾಬಾ ಸಾಹೇಬ್ ಅಷ್ಟೆಲ್ಲ ಸಂವಿಧಾನ ಬಗ್ಗೆ ಇನ್ನೊಂದು ಮಾತು ಮಾತಾಡಿದ್ರೆ ಈ ಹೋರಾಟ ಇಲ್ಲೇ ನಿಲ್ಲಲ್ಲ, ಕೊನೆವರೆಗೂ ಇರ್ತಕ್ಕಂಥ ಎಚ್ಚರಿಕೆ ಕೊಡ್ತೇನೆ. ಮಾತಾಡೋದು ನಿಮ್ಗೆ ಪ್ಯಾಷನ್ ಆಗದೆ, ಅದೇ ನೀವು ಅಷ್ಟು ಸರಿ ದೇವ್ರನ್ನ ತಪ್ಪಿಸಿದ್ರೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.